ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದ್ವಿ. ಯಾವ ರೀತಿಯಾಗಿ ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಜಾತಿ ಗಣತಿ ಅಧಿಕಾರಿಗಳು ಮಾಡಿದ್ರೆ ಏನೇನು ಪ್ರಶ್ನೆಗಳನ್ನು ಕೇಳಿದ್ರು, ಆಮೇಲೆ ಈಗ ಸೋರಿಕೆ ಆಗಿರುವಂತಹ ಅಂಕಿ ಅಂಶದ ಬಗ್ಗೆ ಜನಾಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಈಗ ರಾಮನಗರಕ್ಕೆ ಹೋಗೋಣ. ರೇಷ್ಮೆ ನಗರಿ ರಾಮನಗರಕ್ಕೆ ಅಧಿಕಾರಿಗಳು ಹೋಗಿದ್ರಾ? ಪ್ರತಿಯೊಬ್ಬರ ಮನೆಯ ಬಾಗಿಲನ್ನು ಬಡಿಯೋ ಕೆಲಸವನ್ನು ಮಾಡೋದ್ರ ಮೂಲಕ ಜಾತಿ ಯಾವುದು, ಎಷ್ಟು ಜನ ಇದ್ದೀರಿ ಮನೆಯಲ್ಲಿ, ಏನು ಉದ್ಯೋಗ, ಕಸಬು ಯಾವುದು, ಕುಲ ಕಸಬು ಯಾವುದು, ಈ ಪ್ರಶ್ನೆಗಳನ್ನು ಕೇಳಿದ್ರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ನಾವು ನೋಡ್ತಾ ಹೋಗೋಣ. ರಾಮನಗರದಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಏನು ಹೇಳ್ತಾರೆ ಜನ. ನಮ್ಮ ಜಾತಿಯ ಬಗ್ಗೆ ಯಾರೂ ಕೇಳಿಲ್ಲ ಅಂತಿದ್ದಾರೆ ಇಲ್ಲಿನವರು. ನಮ್ಮ ಮನೆಗೆ ಗಣತಿಯವರು ಬಂದೇ ಇಲ್ಲ, ಮಾಹಿತಿನೇ ಕೇಳಿಲ್ಲ, ನಮ್ಮ ಹತ್ರ ಮನೆಗೂ ಬಂದಿಲ್ಲ, ಇನ್ಯಾವ ಜಾತಿ ಗಣತಿ ಬಗ್ಗೆ ಕೇಳ್ತಾ ಇದ್ದೀರಾ ನೀವು ಅಂತ ಅವರು ಮರು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ನೋಡಿದ ಮಟ್ಟಿಗೆ ರಾಮನಗರ ತಾಲೂಕಲ್ಲೇ ಯಾರು ಇದು ಜಾತಿ ಗಣತಿ ಯಾರು ರಜೆ ಟೈಮಲ್ಲಿ ಬಂದೆಲ್ಲ ಮಾಡ್ತಾರಲ್ಲ, ಆ ಥರ ಯಾರೂ ಇಲ್ಲಿ ಮಾಡ್ತಾ ಇಲ್ಲ. ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಎತ್ತ, ಅದು ಕೂಡ ಯಾರೂ ಇಲ್ಲೇನು ವಿಚಾರಿಸ್ತಾ ಇಲ್ಲ. ಹಂಗಾಗಿ ಇಲ್ಲಿ ಯಾವುದೋ ಜಾತಿ ಗಣತಿ ಏನೂ ಆಗ್ತಿಲ್ಲ. ಬಟ್ ಯಾವುದೋ ಒಂದು 10 ವರ್ಷದಿಂದನೇ ಇರೋದನ್ನ ಇವರು ಅದೊಂದು ಲೆಕ್ಕಾಚಾರ ತೊಗೊಂಡು ಇವರು ಮಾಡ್ತಾವ್ರೆ ಹೊರತು ಯಾವ ಜಾತಿ ಗಣತಿನೂ ಮಾಡ್ತಾ ಇಲ್ಲ. ಒಬ್ಬರು ಮನೆಗೂ ಇಲ್ಲಿ ವಿಸಿಟ್ ಕೊಟ್ಟಿಲ್ಲ. ಇದು ಭಾಳ ವಿರೋಧ ಮಾಡ್ತೀವಿ. ನಮ್ಮ ಒಕ್ಕಲಿಗರ ಸಂಘ ಆಗಲಿ ವೀರಶೈವ ಆಗಲಿ ಈಗ ಎಲ್ಲ ಎದ್ದು ನಿಂತಿದ್ದಾರೆ. ಇದು ಏನಾರ ಜಾತಿ ಗಣತಿ ಎಲ್ಲ ಸರ್ಕಾರದಿಂದ ಅನೌನ್ಸ್ ಆದರೆ ಎಲ್ಲ ಕಡೆಯೂ ಪ್ರತಿಭಟನೆ ಆಗುತ್ತೆ, ಮತ್ತು ಉಗ್ರ ಹೋರಾಟ ಮಾಡ್ತಾರೆ. ಅದರಿಂದ ಇದು ಜಾತಿ ಗಣತಿಗೆ ವಾಪಸ್ ತೊಗೋಬೇಕು ಅವ್ರ ಸರ್ಕಾರ, ಇಲ್ಲಾಂದರೆ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಒಕ್ಕಲಿಗರು ಮತ್ತು ವೀರಶೈವರು ಎಲ್ಲರೂ ಸೇರಿ ಮಾಡ್ತೀವಿ ಪ್ರತಿಭಟನೆ. ಕರೆಕ್ಟಾಗಿ ಮಾಡಿಲ್ಲ ಜಾತಿ ಗಣತಿಯವರು, ಅದನ್ನು ಇವಾಗ ಎಬ್ಬರಿಸಿ ಅವರು ಸರ್ಕಾರಕ್ಕೆ ಅವ್ರ ಪರವಾಗಿ ಮಾತಾಡೋಕ್ಕೆ ಜಾತಿ ಗಣತಿ ಮಾಡ್ಕೊತಾವ್ರು ಅವ್ರ ಪರವಾಗಿ. ಅದರಿಂದ ನಾವು ಎಲ್ಲಾದರೂ ಒಕ್ಕಲಿಗರಾಗಲಿ ನಮ್ಮ ವೀರಶೈವರಾಗಲಿ ಎಲ್ಲ ಭಾಳ ಜನ ವಿರೋಧ ಮಾಡ್ತೀವಿ ಇದಕ್ಕೆ. ರಾಜಕಾರಣಿಗಳಿಗಂತೂ ಕೆಲವ್ರಿಗೆ ಬೇಕೇ ಬೇಕು. ಯಾಕೆ ಅಂತ ಅಂದ್ರೆ ಅವ್ರು ಹೊಡಿಬೇಕು, ಓಟ್ ತಗೋಬೇಕು. ನಮ್ಮಲ್ಲೇ ಕಂದಕ ಸೃಷ್ಟಿಸಿದಂಥ ಸತ್ಯ ಅದು. ಇದು ಅವಶ್ಯಕತೆಯೇ ಇಲ್ಲ. ಈಗ ಉದಾಹರಣೆಗೆ ಇವಾಗ ನಾಗರಿಕತೆ ಇರೋವಂಥ ಜನಗಳು ಯಾರು ಕೂಡ ಇದನ್ನು ಒಪ್ಪಲ್ಲ. ಜಾತೀಯತೆ ಇವಾಗ ಎಷ್ಟೋ ಕಮ್ಮಿ ಆಗ್ತೈತೆ. ಅದನ್ನೇನು ಮಾಡ್ತಾರೆ ಅಂದರೆ ಇವರೇ ಸೃಷ್ಟಿಸ್ತವ್ರೆ. ಅದು ತಪ್ಪದು. ಮಾಡಲಿ, ಕರೆಕ್ಟಾಗಿ ಮಾಡಿಸ್ಬಿಟ್ಟು ಅದೇನೈತೆ ಇಷ್ಟು ಸಂಖ್ಯೆ ಅಂತ ಕೊಡಬೇಕೇ ಹೊರತು ಅವ್ರು ಇಷ್ಟ ಬಂದದ್ದು ಸಂಖ್ಯೆ ಬರ್ಕೊಬಿಟ್ಟು ಈ ಥರ ಮಾಡಿದ್ರೆ ಅದೆಲ್ಲ ತಪ್ಪದು. 8 ವರ್ಷ 10 ವರ್ಷ ಆಯಿತು, ಇನ್ನೂ ಬಂದೂ ಇಲ್ಲ, ಸರ್ವೇನೂ ಮಾಡಿಲ್ಲ. ಎಷ್ಟು ಜನ ಇದ್ದಾರೆ, ಏನು ಸಮಾಚಾರ, ಇಲ್ಲಿ ಹಳಬ್ರೆಷ್ಟು ಜನ ಅವರೇ, ಹೊಸಬ್ರೆಷ್ಟು ಜನ ಅವರೇ, ಅದನ್ನು ಯಾರೂ ಬಂದು ಮಾಡಿಲ್ಲ. ರಾಮನಗರ ತಾಲೂಕಿನಲ್ಲೇ ಯಾರೂ ಮಾಡಿಲ್ಲ. ನಮ್ಮ ಏರಿಯಾಗೆ ಬರಲಿಲ್ಲ. ನಾವು 28ಅಲ್ಲಿ ಇರೋದು, ನಮ್ಮ ಏರಿಯಾದಲ್ಲೂ ಮಾಡಲಿಲ್ಲ. ಇವರು ಎಲೆಕ್ಷನ್ ಬಂದಾಗಲೇ, ರಾಜಕೀಯ ಅನ್ನೋದು ಸೃಷ್ಟಿ ಬಂದಾಗಲೇ ಇದನ್ನು ತೆಗಿತಾರೆ. ಇದು ಮಾಡಬೇಕು, ಜನಗಳಿಗೆ ಅನುಕೂಲ ಆಗುತ್ತೆ. ಕೆಲವೊಮ್ಮೆ ಈ ಐಡೆಂಟಿ ಕಾರ್ಡು ಮತ್ತು ಆಧಾರ್ ಕಾರ್ಡು ಇಲ್ಲೇ ಇರೋರು ಸ್ಥಳೀಯರು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ.